ಮೊದಲಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ನಡೆದ SDA ಎಕ್ಸಾಮ್ ಎಲ್ಲರೂ ನೋಡಿದ ಹಾಗೆ ಮೊನ್ನೆ SDA ಎಕ್ಸಾಮ್ ಆಯ್ತಲ್ಲ 2026 25 ಜನವರಿಯಲ್ಲಿ. ಅವತ್ತೇನಿದ್ರು ಜನರಲ್ GK ಕ್ವಶನ್ ಪೇಪರು ಅಷ್ಟೇನು ಹಾರ್ಡ್ ಇರಲಿಲ್ಲ. ಓಕೆ, ನಾನು ಸಾಲ್ವ್ ಮಾಡಿದ್ದೀನಿ, ನಾನು ಎಕ್ಸಾಮ್ ಅಟೆಂಡ್ ಮಾಡಿರೋದು. ಸೊ ಹಾಗಾಗಿ ಅಷ್ಟೇನು ಹಾರ್ಡ್ ಇಲ್ಲ ಅದು. ನಂದು ಲಿಸ್ಟ್ನಲ್ಲಿ ಕೂಡ್ಬೋದು ಈ ಸರಿ ಅಂತ ಹೋಪ್ ಇದೆ ನನಗೆ. ಓಕೆ, ನಿಮಗೂ ಆ ಥರ ಹೋಪ್ ಇದ್ದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡಿ. ಓಕೆ, ಕ್ಯಾಟಗರಿ ವೈಸ್ ನಾನು ಹೇಳ್ಕೊಡ್ತೇನೆ ಮತ್ತು ಕಟ್ ಆಫ್ ಕೂಡ ಹೇಳ್ತೇನೆ. ಮತ್ತು ಫಸ್ಟ್ನೇದು ಜನರಲ್ ಮೆರಿಟ್ನಾಗೆ GMನಲ್ಲಿ 130+ ಆಗಬೇಕು. ಅಂದರೆ ಮೇಲ್ಸ್ದು 130+ ಆಗಬೇಕು ಮತ್ತು ಫೀಮೇಲ್ಸ್ ಇದ್ದರೆ 125+ ಅಬವ್ ಆಗಿದ್ರೂ ಕೂಡ್ಬೋದು. ಮತ್ತು OBC 2B ಅವರಿಗೆ 125+ ಆಗಬೇಕು. ಮತ್ತು ಲೇಡೀಸಾದಲ್ಲಿ 120+ ಅಂತ ಅಂದ್ಕೊಂಡ್ಬಿಡಿ. ಅಂದರೆ ಬಾಯ್ಸ್ಗಿಂತನೂ ಲೇಡೀಸ್ಗೆ 5 ಮಾರ್ಕ್ಸ್ ಕಡಿಮೆ ಅಷ್ಟೇ ಇರುತ್ತೆ, ಅದಕ್ಕಿಂತ ಏನು ಹೆಚ್ಚಿಗೆ ಏನಿರೋದಿಲ್ಲ. 5 ಮಾರ್ಕ್ಸ್ನಲ್ಲಿ ಅಷ್ಟೇ ಸ್ವಲ್ಪ. ಮತ್ತು ಕಾಸ್ಟ್ ವೈಸ್ ಆದಲ್ಲಿ 5-10 ಮಾರ್ಕ್ಸ್ ಅಷ್ಟೇ. ಮತ್ತು OBC 3Aದವರಿಗೆ 122+. ಆಮೇಲೆ ಲೇಡೀಸಾದಲ್ಲಿ 118 ಅಂತ ಅಂದ್ಕೋಬೇಡಿ. ಆಮೇಲೆ OBC 3B ಅವರಿಗೆ 126+. ಮತ್ತು ಲೇಡೀಸಾದಲ್ಲಿ 121+. ಈ ಥರ SCದವರಿಗೆ 115+. ಮತ್ತು ಲೇಡೀಸಾದಲ್ಲಿ 110. OBC 2Aದವರಿಗೆ 120+. ಮತ್ತು OBC 2A ಲೇಡೀಸಾದಲ್ಲಿ 115+. ಮತ್ತು STದವರಿಗೆ 108+. ಮತ್ತು ಲೇಡೀಸಾದಲ್ಲಿ 102+ ಹಾಕಿದ್ರೂ ನಡೆಯುತ್ತೆ. ಸರ್ವಿಸ್ ಮ್ಯಾನ್ ಇದ್ದಲ್ಲಿ ಅಂತೂ ಅವ್ರಿಗೇನು ಕೇಳೋಕ್ಕೆ ಹೋಗಬೇಡಿ. ಹೋಗಿ ಟಿಕ್ ಮಾರ್ಕ್ ಹಾಕಿ ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಸಾಕು, ಅವರು ಹೆಂಗಾದ್ರೂ ಪಾಸಾಗಿಬಿಡ್ತಾರೆ. ಅವರು 85+ನಲ್ಲಿ ನಿಂತಿದೆ ಅವ್ರ ಕಟ್ ಆಫ್ ಮಾರ್ಕ್ಸು. ಸೊ ತುಂಬ ಚೆನ್ನಾಗಿದೆ ಅವ್ರದ್ದು 85+. ಮತ್ತು ಲೇಡೀಸಲ್ಲಿ 80+ ಆ ಥರ. SC STದವರಿಗಾದ್ರೂ ತುಂಬ ಸೌಲಭ್ಯ ಇದೆ. ನಿಮಗೂ ಕೂಡ 105+ ಆಗಿದ್ದಲ್ಲಿ ನಿಮ್ಮ ಸೆಲೆಕ್ಷನ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕುಂತು ಅಂತ ಅಂದ್ಕೊಂಡ್ಬಿಡಿ. ನೀವು ಏನಾದರೂ ಹೋರಾಡಬೇಕಾದವ್ರು ಇವಾಗ GM 2A 2B OBCದವ್ರೇ ಹೋರಾಡಬೇಕಾಗಿದೆ ಇವಾಗ. ನೀವು 1-2 ವರ್ಷ SC STದವರು ಮತ್ತು ಸರ್ವಿಸ್ ಮ್ಯಾನ್ದವರು 1 ವರ್ಷ ಕುಂತು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮದು ಡೆಫಿನೆಟ್ಲಿ ಎಕ್ಸಾಮ್ ಆಗೇ ಆಗುತ್ತೆ. ಬಟ್ ನಮ್ಮ GMದವ್ರದ್ದು 2A 2B ಇದ್ರೆ ನಾವು ಕೂಡ ಮಾಡ್ಬೋದೇ. ನಾವು ಕೂಡ 1-2-3 ಇಯರ್ಸ್ ಒಂದು ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡಬೇಕು ಅಷ್ಟೇ. ಯಾಕಂದರೆ ಕಾಂಪಿಟೇಟರ್ಸ್ ಇವಾಗಿನ ಕಾಲದಲ್ಲಿ ತುಂಬ ಹೆಚ್ಚಾಗಿದೆ ಅಲ್ಲ. ಸೊ ಹಾಗಾಗಿ ಜಾಸ್ತಿನೇ ಓದಬೇಕಾಗುತ್ತೆ. ಓದಿದ್ರೇ ಜಗತ್ತಿದೆ ಅಲ್ಲ. ಯಾರೂ ಇಲ್ಲಾಂದರೆ ನಮಗೆ ಯಾವ ಸ್ಥಾನನೂ ಕೊಡೋಕ್ಕೆ ರೆಡಿ ಇರೋದಿಲ್ಲ, ಯಾರೂ ವ್ಯಾಲ್ಯೂ ಕೊಡೋದಿಲ್ಲ. ಸೊ ಹಾಗಾಗಿ ಅದ್ರಗೋಸ್ಕರ ಆದರೂ ನಾವು ಓದೇಬೇಕು ಇವಾಗ.